ಮೋದಿ ಆಗಬೇಕು. ಯಾಕೆ ಅವರೇ ಆಗಬೇಕು ಅಂತ ಅನ್ಸುತ್ತೆ ಮೇಡಮ್? ಒಬ್ಬ ಪಬ್ಲಿಕ್ ಆಗಿ ಯಾಕೆ ಅವರೇ ಆಗಬೇಕು ಅಂತ ಅನ್ಸುತ್ತೆ? ಮೋದಿ ಚೆನ್ನಾಗಿ ಎಲ್ಲಾನು ಮಾಡ್ಕೊಡ್ತಾ ಇದ್ದಾರೆ. ನನಗೆ ಮೋದಿ ಹಾಕ್ಬೇಕು ಅಂತ ಇಷ್ಟ, ಅದಕ್ಕೆ ಆಗ್ತಾ ಇದೆ. ಇನ್ನು ಮೈಸೂರಲ್ಲಿ ರಾಜಾ ಅವರು ಯದುವೀರ್ ಅವರು ನಿಂತ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಅನೌನ್ಸ್ ಆಗಿಲ್ಲ. ಈ ಸರಿ ಮೈಸೂರಲ್ಲಿ ಲೋಕಸಭಾ ಎಲೆಕ್ಷನ್ ಯಾರು ಗೆಲ್ಬಹುದು? ಯದುವೀರ್ ಅವರೇ ಗೆಲ್ಬೇಕು. ಅವ್ರು ಒಳ್ಳೆ ಅಭ್ಯರ್ಥಿ ಅಂತ ಹೇಳ್ತೀರಿ? ಯದುವೀರವ್ರನ್ನ ಗೆಲ್ಸ್ಕೊ ಬರ್ತೀರಿ ನೀವು? ನೋಡ್ಬೇಕು. ಓಕೆ ಮೇಡಮ್. ಬೇಕು ಅಂತ ಮೋದಿನೇ ಆಗಬೇಕು. ಮೋದಿನೇ. ಯಾಕೆ ಅವ್ರು ಆಗಬೇಕು ಅಂತ ಅನ್ಸುತ್ತೆ? ಯಾಕೆಂದ್ರೆ ಸಣ್ಣ ಪುಟ್ಟ ಆಸೆ ಈಡೇರಿಸ್ಕೊಳ್ಳೋದ್ರಲ್ಲಿ ದೇಶನ ಹಾಳು ಮಾಡಿಬಿಡ್ತೀವಿ. ಅದ್ರ ಬದಲಿಗೆ ಗಟ್ಟಿಯಾಗಿ ನಿಲ್ಲೋ ಅಂತ ಸ್ಟೆಪ್ ಕೊಡ್ತಾ ಇದ್ದಾರೆ ಮೋದಿ. ಅದಕ್ಕೆ ನಮಗೆ ಮೋದಿನೇ ಬರಬೇಕು. ಸ್ವಲ್ಪ ಸೈಡಿ ಮೇಡಮ್. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಅವರು ನಿಂತ್ಕೊಂಡಿದ್ದಾರೆ. ಯಾರು ಗೆಲ್ತಾರೆ ಅನ್ಸುತ್ತೆ ಮೇಡಮ್? ಗೆಲ್ತಾರೆ ಗೊತ್ತಿಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಆದ್ರೆ ಯದುವೀರ್ ಗೆಲ್ಲಿದ್ರೆ ಒಳ್ಳೇದು. ಯದುವೀರ್ ಗೆಲ್ದ್ರೆ ಒಳ್ಳೇದು. ವೆಲ್ಕಮ್. ಯಾರಾಗಬೇಕು ಅಂತ ಅಂತೀರಿ? ಮೋದಿ ಅವ್ರು ಆಗಬೇಕು ಅಂತ ಅನ್ಕೊಂಡಿದ್ವಿ. ಓಕೆ ಮೇಡಮ್. ಯಾಕೆ ಅವರೇ ಆಗಬೇಕು ಅಂತ ಅನ್ಸುತ್ತೆ? ಏನೇ ಒಂದು ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಬಡವ್ರನ್ನ ಗುರುತಿಸ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಬೇಡ, ಖಂಡಿತ ಬೇಡ. ನಮಗೆ ಎಲ್ಲ ನಮಗೆ 10 ಕೊಡ್ತೀವಿ, ಇದು ಕೊಡ್ತೀವಿ, 2,000 ಹಾಕ್ತೀವಿ, 3,000 ಹಾಕ್ತೀವಿ ಅಂದ್ಬಿಟ್ಟು ನಮ್ಮ ತಲೆ ಮೇಲೆ ಎಳೆಯೋದು. ಏನು ಸರ್ಕಾರ ಅದು? ಇದು ಸರ್ಕಾರ ಅಂತಾರ ಇದಕ್ಕೆ ಎಲ್ಲಾದ್ರೂ? ನಿಮ್ಗೆ ಅನ್ಸುತ್ತಾ ಸರ್ಕಾರ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಹಾಗಾಗಿ ಬಿಜೆಪಿ ಬರಬೇಕು ಅಂತ ನನ್ನ ಅನಿಸಿಕೆ. ಓಕೆ ಮೇಡಮ್. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಹಾರಾಜ ಯದುವೀರ್ ಅವರು ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಅನೌನ್ಸ್ ಆಗಿಲ್ಲ. ಈ ಸರಿ ಇಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ? ಏನೋ ನಮ್ಮ ಮಹಾರಾಜರೇ ಗೆಲ್ಬೋದು ಅಂತ ಅನ್ಸುತ್ತೆ. ಓಕೆ, ಮಹಾರಾಜರು ಗೆಲ್ಲಬೇಕು. ಮಹಾರಾಜರು ಅಂತ ಓಟ್ ಆದ್ರೂ ಅವ್ರಿಗೆ ಬಂದ್ರೆ ಬರ್ಬೋದು. ಹೌದು. ಇನ್ನು ಈ ಕ್ಷೇತ್ರ ಮೇಡಮ್ ಸಿದ್ದರಾಮಯ್ಯನವ್ರಿಗೂ ಕೂಡ ಸ್ವಂತ ಕ್ಷೇತ್ರ. ಅವರು ಕೂಡ ಮೈಸೂರವರೇ. ಅವರು ಒಂದಷ್ಟು ನೀವು ಹೇಳ್ದಂಗೆ ಈಗ ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ. ಅದ್ಯಾವುದು ಮೈಸೂರಲ್ಲಿ ವರ್ಕೌಟ್ ಆಗಲ್ಲ ಅಂತೀರಾ? ನನಗೆ ಅನಿಸುತ್ತೆ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆ ಮೇಡಮ್? ಯಾಕೆ ಅನ್ಸುತ್ತೆ? ಅಲ್ಲ, ನನ್ನ ಅನಿಸಿದ್ದು ಅನಿಸಿಕೆ ಇರ್ಬೋದು, ಅದು ಮುಂದೆ ನಂಗೆ ಗೊತ್ತಿಲ್ಲ. ಅನಿಸಿಕೆ ಹೇಳ್ತಾ ಇರೋದು ನಾನು. ಅದರಿಂದ ಉಪಯೋಗ ಇಲ್ಲ. ಸರ್, ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ. ಈ ಸರಿ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನೀವು ಆಸೆ ಪಡ್ತೀರಿ? ಮೋದಿಯವರು ಆಗಬೇಕು. ಸರ್, ಯಾಕೆ ಅವರೇ ಆಗಬೇಕು ಅಂತ ಅನ್ಸುತ್ತೆ? ಯಾಕೆ ಅವರೇ ಆಗಬೇಕು ಅಂದರೆ ನಮ್ಮ ದೇಶದ ರಕ್ಷಣೆಗೋಸ್ಕರ ಮೊದಲನೇ ಆದ್ಯತೆ ಅವರಿಗೆ ಅವರೇ ಆಗಬೇಕು. ಬೇರೆ ಯಾರಿಗೂ ಆ ಕಾಳಜಿ ಇಲ್ಲ. ಮೋದಿಯವ್ರಿಗೆ ಜಾಸ್ತಿ ಇದೆ ಅಂತೀರಿ? ಹೌದು. ಇನ್ನು ಸರ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಈ ಬಾರಿ ಸಿಕ್ಕಾಪಟ್ಟೆ ಅಚ್ಚರಿಯ ಅಭ್ಯರ್ಥಿಯಾಗಿ ರಾಜ ಯದುವೀರ್ ಅವರು ಆಯ್ಕೆ ಆಗಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯದುವೀರವರು ಆಯ್ಕೆ ಆಗಬೇಕು. ಯದುವೀರವರು ಅಭ್ಯರ್ಥಿ ಆಗಿರೋದೇ ನಮಗೆಲ್ಲ ಒಂದು ಅದೃಷ್ಟ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ಇವತ್ತು ನಾವೆಲ್ಲೇ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಸಜ್ಜನ ರಾಜಕಾರಣಿಗಳು ಯಾರೂ ಕಾಣ್ತಾ ಇಲ್ಲ. ಹಿಂದೆ ರಾಜಕಾರಣಿಗಳಿದ್ದರು, ನಾಗರಿಕರ ಸಮಸ್ಯೆಗಳನ್ನ ಏನು ಅಂತೇಳಿ ಆಲಿಸಿ ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಅವರು ಕಾರ್ಮಿಕರು ಆಗ್ತಿದ್ರು. ಅಂಥವ್ರೊಬ್ಬರು ಕಾಣ್ತಿಲ್ಲ. ನಮಗೆ ಮರಳುಗಾಡಿನಲ್ಲಿ ನೀರು ಸಿಗ್ದಂಗೆ ಇವತ್ತು ಯದುವೀರವ್ರು ಬಂದಿದ್ದಾರೆ. ಅವ್ರು ಜಯ ಹೊಂದಬೇಕು. ಅವ್ರಿಗೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ಐತೆ. ಸರ್, ಇನ್ನು ಈ ಕ್ಷೇತ್ರ ಅಂತ ಬಂದರೆ ಈ ಕ್ಷೇತ್ರ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಕೂಡ. ಅದರಲ್ಲೂ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಈ ಬಾರಿ ಕರ್ನಾಟಕದಲ್ಲಿ ಒಂದು 20 ಸೀಟ್ನ ಗೆಲ್ತೀವಿ, ಮೈಸೂರನ್ನು ನಾವೇ ಗೆಲ್ತೀವಿ ಅನ್ನೋ ಒಂದು ಇದರಲ್ಲಿದ್ದಾರೆ, ಒಂದು ಭರವಸೆಲಿದ್ದಾರೆ. ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಈ ಗ್ಯಾರಂಟಿ ಯೋಜನೆಗಳು ಯಾವುದು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಮೈಸೂರಲ್ಲಿ? ಒಂದು ವಿಷಯ ಹೇಳ್ತೀನಿ. ಪ್ರತಿಯೊಂದು ಪಕ್ಷದವರು ಸುಧಾ ನಾವು ಗೆಲ್ತೀವಿ ಅಂತಲೇ ಹೇಳ್ತಾರೆ. ಗೆಲ್ಲಬೇಕು ಅಂತಲೇ ನಿಂತ್ಕೊಳ್ಳೋದು, ಯಾರು ಸೋಲ್ತೀನಿ ಅಂತ ನಿಂತ್ಕೊಳ್ಳಲ್ಲ. ಜನ ಅವರು ಅಭ್ಯರ್ಥಿಗಳನ್ನ ಗಣನೆಗೆ ತಗೊಳ್ತಾರೆ, ಪಕ್ಷವನ್ನು ಗಣನೆಗೆ ತಗೊಳ್ತಾರೆ. ಅವರಿಗೆ ಜನತೆಗೆ ಯಾರು ಸೂಕ್ತವಾದ ಅಭ್ಯರ್ಥಿ, ಸೂಕ್ತವಾದ ಪಕ್ಷನ ಆಯ್ಕೆ ಮಾಡಿಕೊಂಡು ಅಂಥವ್ರಿಗೆ ಆದ್ಯತೆ ಕೊಡ್ತಾರೆ. ಹಾಗಾಗಿ ಈ ಸಲ ಖಂಡಿತವಾಗ್ಲೂ ಗೆಲ್ತಾರೆ, ಗೆಲ್ಲೇಬೇಕು. ಆದ್ರೆ ಒಳ್ಳೇದು. ಯಾರಾದ್ರೂ ಸ್ವಾಮೀಜಿ ಇರ್ತಾರಲ್ಲ ಅವರಾದ್ರೆ ಒಳ್ಳೇದು. ಈಗ ಬಿಜೆಪಿಯಿಂದ ನರೇಂದ್ರ ಮೋದಿ, ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿ ಅವರಿದ್ದಾರೆ. ರಾಹುಲ್ ಗಾಂಧಿ ಬೇಡ, ಮೋದಿನೇ ಇರ್ಲಿ. ಯಾಕೆ ಮೋದಿ ಇರ್ಬೇಕು ಅನ್ಸುತ್ತೆ ನಿಮ್ಗೆ? ಅವ್ರು ಎಲ್ಲಾ ತರನು ನೋಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಆಧಾರವಾಗಿದ್ದಾರೆ, ಚೆನ್ನಾಗಿ ನಡೆಸ್ಕೊಂಡು ಹೋಯ್ತಾವ್ರೆ. ಅದರಿಂದ ಅವರೇ ಇರ್ಲಿ. ಇನ್ನ ಈ ಮೈಸೂರಲ್ಲಿ ಗಾಂಧಿ ಆದ್ರೆ ಬರೀ ಮುಸ್ಲಿಮ್ಸ್ಗೆ ಮಾಡ್ಕೊಂಡು ಹೋಯ್ತಾರೆ, ನಾವೆಲ್ಲ ಎಲ್ಲಿಗೆ ಹೋಗೋದು? ಇನ್ನು ಮೈಸೂರಲ್ಲಿ ಮಹಾರಾಜ ಯದುವೀರ್ ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಇಂದ ಯಾರು ಅನೌನ್ಸ್ ಆಗಿಲ್ಲ. ಮೈಸೂರಲ್ಲಿ ಈ ಯಾರು ಗೆಲ್ಬಹುದು ಅಂತೀರಾ? ಯದುವೀರೇ ಇರ್ಲಿ. ಮೈಸೂರವ್ರ ಮನೆ ಆಳ್ತಿರೋರು ಅವರೇ ಇರ್ಲಿ. ಅವರು ಇರ್ಬೇಕು, ಅಂತವ್ರೇ ಇರ್ಬೇಕು. ಈಗ ಇನ್ನೂ ಅವರು ಸಣ್ಣ ವಯಸ್ಸು, ಮುಂದಕ್ಕೆ ನಡೆಸ್ಕೊಂಡು ಹೋಯ್ತಾರೆ. ಇನ್ನು ಸಿದ್ದರಾಮಯ್ಯನವರು ಕೂಡ ಇದೇ ಕ್ಷೇತ್ರ. ಅವರೊಂದು 5 ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದ್ಯಾವುದು ವರ್ಕೌಟ್ ಆಗಲ್ಲ ಅಂತೀರಾ? ಅವ್ರು ಏನು ನಡೆಸ್ತಾರೆ ಅಂತ ಅವ್ರು ಬರೀ ಬಾಯಿ ಮಾತು ಅಷ್ಟೇ. ಇನ್ನೇನು ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಟ್ಬಿಟ್ರೆ ಆಗೋಯ್ತಾ? ಯಾರು ರೇಷನ್ ಕೊಡ್ಲಿ, ಫಸ್ಟ್ ಬಡವ್ರಿಗೆ ಹೊಟ್ಟೆ ತುಂಬ ತಿಂತಾರೆ. ಬರೀ 2 ಕೆಜಿ 3 ಕೆಜಿ ಕೊಟ್ರೆ ಇರೋ ಬಡವರೆಲ್ಲ ಏನು ತಿಂತಾರೆ ಹೇಳಿ? ಸಿದ್ದರಾಮಯ್ಯನೂ ಬೇಡ, ಯಾರು ಬೇಡ, ಯದುವೀರ್ ಆಗಲಿ, ಸುಮ್ಮನಿರಿ.